ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಇವತ್ತು ವ್ಲಾಗ್ ಓಪನಿಂಗೇನೆ ನಾನು ಒಂದಷ್ಟು ಪ್ಯಾಟ್ರನ್ಗಳನ್ನ ಡ್ರಾ ಮಾಡಿದ್ದೆ. ಇದೆಲ್ಲ ಕೇಕ್ದು ಕೆಳಗಡೆ ಒಂದು MDFದು ಶೀಟ್ಸ್ ಬರುತ್ತೆ ಗೊತ್ತಾ, ಕೇಕ್ ಕೆಳಗಡೆ ಕೇಕ್ದು ಬೇಸು, ಆ ಥರದ್ದು ಒಂದಷ್ಟು ಕಲೆಕ್ಟ್ ಮಾಡಿ ಇಟ್ಟಿದ್ದೆ ನಾನು. ಅದೇ ಸೈಜಿಗೆ ತಕ್ಕಂತೆ ನನಗೆ ಒಂದಷ್ಟು ಪೇಂಟಿಂಗ್ಗಳು ಮಾಡಿ, ಅಂದರೆ ಡ್ರಾಯಿಂಗ್ ಮಾಡಿ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಡ್ರಾ ಮಾಡಿದ್ದೀನಿ. ದಿಸ್ ಒನ್ ನನಗೆ ತುಂಬ ಇಷ್ಟ, ನನ್ನ ಫೇವ್ರೆಟ್ಟು. ಅಪ್ಪ ಅಮ್ಮ ಎಲ್ಲರೂ ಯಾರ್ಯಾರು ನೋಡಿದ್ರು ಎಲ್ಲರಿಗೂ ಇದೇ ಇಷ್ಟ ಆಯಿತು. ಬ್ಲ್ಯಾಕ್ ಆ್ಯಂಡ್ ಮತ್ತು ರೆಡ್ ವೈಟ್ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು ಅವರಿಗೆ. ನೋಡಿ, ಇವಾಗ ಅದನ್ನೆಲ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಕೇಕ್ಗಳೆಲ್ಲ ತೊಗೊಂಬಂದಮೇಲೆ ತಿಂದ್ಬಿಟ್ಟು ಈ ಥರ ಶೀಟ್ಗಳು ನಾನು ಈ ಥರ ಏನಾದ್ರು DIY ಮಾಡೋಣ ಅಂತ ತುಂಬ ದಿನದಿಂದ ಕಲೆಕ್ಟ್ ಮಾಡಿದ್ದೆ. ಫಸ್ಟ್ 4 ಮಾಡಾಕಿದೆ, ಆಮೇಲೆ ಮನ್ಸಿಗೆ ಸಮಾಧಾನನೇ ಆಗಿಲ್ಲ. ಆಮೇಲೆ ನೋಡಿ ಫೈನಲಾಗಿ ಇಷ್ಟು ಮಾಡಿದ್ದೀನಿ. ಹಾಗೆ ಭೀಮನ ಅಮಾವಾಸ್ಯೆ ಇತ್ತು. ಅವತ್ತಿನ ದಿನ ಯಜಮಾನ್ರಿಗೆ ಪೂಜೆ ಮಾಡ್ತಿದ್ರೆ ನನ್ನ ಮಗ ಫುಲ್ ಜೆಲಸ್ ಆಗಿಬಿಟ್ಟು, ನನಗೂ ಮಾಡು ಅಮ್ಮ ಅಂತ ಹೇಳಿ ಅವನು ಕೂತ್ಕೊಂಡಿದ್ದಾನೆ. ಅವ್ನಿಗೆ ಕಾಲ್ಗೂ ಹೂವು ಎಲ್ಲ ಇಟ್ಟು ಅರಿಶಿನ ಇಟ್ಟು ಲಾಸ್ಟಲ್ಲಿ ಪ್ಲೇಟ್ ಇಟ್ಟಿಲ್ಲ ಅಂತ ಹೇಳಿಬಿಟ್ಟು ನನಗೆ, ಅಮ್ಮ ನೀನು ನಂಗೆ ಪ್ಲೇಟ್ ಇಟ್ಟಿಲ್ಲ ಅಮ್ಮ ಅಂತ ಹೇಳಿಬಿಟ್ಟು ಆಮೇಲೆ ಪ್ಲೇಟ್ ಬೇರೆ ಇಟ್ಟು ಪೂಜೆ ಮಾಡಿದ್ದಾಯಿತು. ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಇದು ನೋಡಿ ಸಿಂಪಲಾಗಿ ಪ್ಯಾಟ್ರನ್ನು, ಏನಂತ ಜಾಸ್ತಿ ಡಿಫ್ರೆಂಟಾಗೆಲ್ಲ ಏನು ಸ್ಟಿಚ್ ಮಾಡಿಲ್ಲ. ಇದು ಸ್ವಲ್ಪ ಕೋಲ್ಡ್ ಸ್ಲೀವ್ಸ್ ಇಟ್ಟಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಬಫ್ ಇದೆ ಅಷ್ಟೇ. ಸ್ಟ್ಯಾಂಡಿಂಗ್ ಬಫ್, ಸಾರಿ ಕೋಲ್ಡ್ ಸ್ಲೀವ್ಸ್ ಅಲ್ಲ, ಸ್ಟ್ಯಾಂಡಿಂಗ್ ಬಫ್ ಬ್ಲೌಸ್ ಇದು. ಸಿಂಪಲ್ಲಾಗೇ ಇದೆ, ನಾರ್ಮಲಾಗೆ ಹಿಂದೆಗಡೆ ರೌಂಡ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ನೀವು ನಾನು ಭೀಮನ ಅಮಾವಾಸ್ಯೆ ಮಾಡೋದು, ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡೋದು, ಹಾಗೆ ಶ್ರಾವಣ ಮಾಡೋದು ಕೂಡ ನೋಡ್ತೀರಾ. ಆಲ್ರೆಡಿ ನೀವು ಭೀಮನ ಅಮಾವಾಸ್ಯೆ ಪೂಜೆ ನೋಡಿದ್ರಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ನನಗೆ ಫುಲ್ಲು ಈ ಸಲ ಸಿಂಪಲಾಗಿ ಮಾಡ್ಕೊಂಬಿಟ್ಟೆ ನಾನು. ಯಾಕೆಂದರೆ ಅಪ್ಪ ಅಮ್ಮ ಯಾರೂ ಬಂದಿಲ್ಲ, ಅವರೂ ಸೇಮ್ ವೀಕ್ ಮಾಡ್ತಿದ್ದಾರೆ. ಹಂಗಾಗಿ ಅವರು ಬಂದಿಲ್ಲ, ಏನಿಲ್ಲ, ನಾನು ಸಿಂಪಲ್ಲಾಗೆ ಮಾಡ್ಕೋತಾಯಿದ್ದೀನಿ. ಇದೇ ಫಸ್ಟ್ ಟೈಮು ಈ ಮನೆಗೆ ಬಂದಮೇಲೆ ನಾನು ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತಿರೋದು. ಪ್ರತಿ ಸಲ ಹಾಲಲ್ಲಿ ನೀಟಾಗಿ ಕೂರಿಸಿ ಡೆಕೋರೇಟ್ ಮಾಡಿ ಮಾಡ್ತಿದ್ದೆ. ಈ ಸಲ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ತೀನಿ. ನೋಡ್ತಾ ಇರ್ಬೋದು ನೀವು, ದೇವ್ರ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿ ಈ ಕಡೆ ಇಟ್ಟಿದ್ದೀನಿ. ಹಾಗೆ ಆ ಕಡೆ ಹಣ್ಣುಗಳು, ಹೂವು ಅದೆಲ್ಲ ಏನೇನಿದು ಆ ಕಡೆ ಇಟ್ಟಿದ್ದೆ. ಅದನ್ನೆಲ್ಲ ಕೂಡ ಇವಾಗ ತೊಗೊಂಬಂದು ದೇವ್ರ ಮನೇಲಿ ನೀಟಾಗಿ ರೆಡಿ ಮಾಡಿ ಜೋಡಿಸಿ ಪೂಜೆ ಶುರು ಮಾಡಬೇಕು. ಸರಿ, ಸೀರೆ ಎಲ್ಲ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೀರೆ ಉಟ್ಕೊಂಡು ಈ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಬೇಗ ನನಗೆ ಬೆಳಕಾಗೋಕ್ಕಿಂತ ಮುಂಚೆ ಪೂಜೆ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಪೂಜೆ ಕಡೆನೇ ಗಮನ ಕೊಟ್ಟಿದ್ದೆ. ಸರಿ, ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಬಂದು ತಿಂಡಿಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ. ಹಪ್ಳ ಎಲ್ಲ, ಅಡುಗೆ ಎಲ್ಲ, ತಿಂಡಿ ಆಲ್ರೆಡಿ ಆಗೋಗಿತ್ತು. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಅಷ್ಟೇ, ಇನ್ನೇನು ಸ್ಪೆಷಲಾಗಿ ಏನೂ ಮಾಡಿರಲಿಲ್ಲ. ಆಮೇಲೆ ಇದು ಕಾಬೂಲ್ ಕಡಲೆದು ಉಸ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಒಂದು ಸ್ವಲ್ಪ ಉಸ್ಲಿ ಮಾಡ್ಕೊತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನೀಟಾಗಿ ಒಗ್ಗರಣೆ ಹಾಕಿದ್ರೆ ಅಂತೂ ಸಖತ್ತಾಗಿರುತ್ತೆ ಟೇಸ್ಟು. ಇದನ್ನು ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ದೀನಿ. ಹಾಗೆಯೇ ಹಪ್ಳ, ಹಾಲು ಖೀರು ಅದನ್ನೆಲ್ಲ ಕೂಡ ಮಾಡ್ಕೊಂಡಿದ್ದೆ. ಮತ್ತು ಬೇಳೆ ರಸಮ್ ಮಾಡ್ಕೊಂಡಿದ್ದೆ, ಹೆಸ್ರು ಬೇಳೆ ಮಾಡಿದ್ದೆ. ಅದನ್ನೆಲ್ಲ ಕೂಡ ರೆಡಿ ಮಾಡಿದ್ದೆ ಹಬ್ಬದ ದಿನ. ನೀವೆಲ್ಲ ಹೇಗೆ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಸಲ ನಾನು ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಮಾಡ್ಕೊಂಬಿಟ್ಟೆ, ಆರಾಮಾಗಿ ಮಾಡಿದೆ. ಅಂದರೆ ಒಬ್ಬಿಟ್ಟೆಲ್ಲ ಮಾಡೋಕ್ಕೆ ಹೋಗಲೇ ಇಲ್ಲ. ಏಕೆಂದರೆ ನಾನು ಒಬ್ಬಳೇ ಅಡುಗೆಗೆ ಮನೇಲಿ ಮಾಡೋದ್ರಿಂದ ನನಗೆ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಮೇಜರಾಗಿ ನಾನೇ ಅಲ್ವಾ ಅದನ್ನೆಲ್ಲ ಮಾಡೋದು ಅಂತ ಹೇಳಿಬಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಟ್ಟೆ. ಆದರೆ ದೇವ್ರಿಗೆ ನೈವೇದ್ಯ ಇಡೋದಕ್ಕೆ ಕೊಬ್ಬರಿ ಮಿಠಾಯಿ ಮಾಡಿದ್ದೆ. ಫಸ್ಟು ಹಾಲಿಟ್ಟಿದ್ದೆ, ಆಮೇಲೆ ರವೆ ಉಂಡೆ, ಕೊಬ್ಬರಿ ಮಿಠಾಯಿ, ಹಾಲು ಖೀರು ಮತ್ತು ಸಜ್ಜಿಗೆ ಎಲ್ಲ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದೆ. ಈ ಸಲ ಒಬ್ಬಿಟ್ಟು ಒಂದು ಮಿಸ್ ಮಾಡ್ಕೊಂಬಿಟ್ಟೆ. ಅದು ಒಂದು ಮಾಡಿದ್ದಿದ್ರೆ ಫುಲ್ ಕಂಪ್ಲೀಟ್ ಆಗಿರೋದು. ಇವಾಗ ಕಳ್ಸಿಕ್ಕಿಟ್ಟಿದ್ದು ಕಾಯಿನ ಯೂಸ್ ಮಾಡ್ಕೊಂಡು ಒಬ್ಬಿಟ್ಟು ಮಾಡ್ಕೋತೀನಿ. ಆದರೆ ಇವಾಗ ಮಾಡೋಕ್ಕಾಗಲಿಲ್ಲ, ದೇವ್ರಿಗೆ ನೈವೇದ್ಯ ಇಡೋಕ್ಕಾಗಲಿಲ್ಲ. ನಮ್ಮ ಮನೇಲಿ ಅಂದರೆ ನನಗೆ ಸ್ವಲ್ಪ ಕಾಯಿ ಒಬ್ಬಿಟ್ಟು ಅಂದರೆ, ಕಾಯಿ ಹೋಳಿಗೆ ಅಂದರೆ ತುಂಬ ಇಷ್ಟಪಟ್ಟು ನಾನು ತಿನ್ನೋದು. ಸರಿ, ಕಾಯಿ ಹೋಳಿಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಾಯೆಲ್ಲ ಎತ್ತಿಟ್ಟಿದ್ದೀನಿ. ಹಾಗೆ ಹಾಲು ಖೀರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ದೆ. ನಮ್ಮ ಅಣ್ಣ ಬಂದಿದ್ದರು.
ಅಣ್ಣನ ಜೊತೆ ಪಾಪು ಮತ್ತು ಯಜಮಾನ್ರು ಇಬ್ಬರು ಕೂಡ ಈಚೆ ಮಾತಾಡ್ತಿದ್ರ. ಸರಿ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ಈ ಕಡೆ ಬಂದು ಬೇಗ ಬೇಗ ಪಟ ಪಟ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಹಾಲು ಖೀರು ಮಾಡ್ಕೊಂಬಿಡೋಣ, ಯಾರಾದರೂ ಮನೆಗೆ ಬರ್ತಾರಲ್ಲ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೆ, ಅವ್ರಿಗೆ ಹಾಲು ಖೀರು ಕೊಡೋಣ ಅಂತ ಹೇಳ್ಬಿಟ್ಟು ಹಾಲು ಖೀರು ರೆಡಿ ಮಾಡಿಕೊಂಡೆ. ಸ್ವಲ್ಪ ಈ ಸಲ ತೆಳ್ಳಗೆ ಮಾಡಿದ್ದೀನಿ. ಏನಾಗುತ್ತೆ ಗೊತ್ತಾ, ಪ್ರತಿ ಸಲ ನಾನು ಸ್ಟಾರ್ಟಿಂಗಲ್ಲೇ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಇಟ್ಕೊಂಬಿಡ್ತಿದ್ನಾ, ಆಮೇಲೆ ನೋಡಿದ್ರೆ ಅದು ಸ್ಪೂನಲ್ಲಿ ಎತ್ಕೊಂಡು ಕೇಕ್ ಥರ ಕಟ್ ಮಾಡಬೇಕು ಅಷ್ಟು ಗಟ್ಟಿಗೆ ಆಗೋಗೋದು. ಈ ಸಲ ಸ್ವಲ್ಪ ನಾನು ನೀರು ಜಾಸ್ತಿ ಅಂದರೆ ಹಾಲು ಜಾಸ್ತಿನೇ ಇಟ್ಕೊಂಡು ಅದನ್ನು ಬೇಯಿಸ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು ಈ ಸಲ. ಹಾಗೆಯೇ ಸಂಜೆ ವರಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸ್ತೀನಿ ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿ ಹೆಂಗೆ ರಂಗೋಲಿ ಹಾಕಿದ್ದೆ ಅದನ್ನೆಲ್ಲ ಕೂಡ ತೋರಿಸ್ತೀನಿ. ಬೆಳಿಗ್ಗೆ ನಂಗೆ ಏನಂದರೆ ಏನೂ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸರಿ ಸಂಜೆ ಪೂಜೆನಾದರೂ ಒಂಚೂರು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ದೇವರ ಹತ್ರ ನಮ್ಮ ಮನೇಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಅಂದರೆ ಒಳ್ಳೇದು ಮಾಡಮ್ಮ ತಾಯಿ ಅಂತ ಹೇಳ್ಬಿಟ್ಟು ಮನಸಲ್ಲಿ ಬೇಡ್ಕೊಂಡು ದೇವ್ರನ್ನ ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ನೀವೆಲ್ಲ ಹೆಂಗೆ ಮಾಡಿದ್ರಿ ವ್ರತ, ಚೆನ್ನಾಗಿತ್ತಾ? ಎಲ್ಲ ಯಾರ್ಯಾರು ಈ ವಾರ ಮಾಡಿದ್ರಿ, ಯಾರ್ಯಾರು ನೆಕ್ಸ್ಟ್ ವಾರ ಮಾಡ್ತೀರಾ ಅದನ್ನೆಲ್ಲ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ, ಆಯಿತಾ? ಇವಾಗ ಈಚೆ ಹೊಸ್ಲು ಪೂಜೆ ಮಾಡಿಕೊಂಡು ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಆಮೇಲೆ ಒಳಗೆ ಬಂದು ನಿಮಗೆ ತೋರಿಸ್ತೀನಿ ಮನೆ ಹೆಂಗೆ ಕಾಣಿಸ್ತಿದೆ ಇವತ್ತಿನ ದಿನ ಅಂತ ಹೇಳಿಬಿಟ್ಟು. ನಾನು ನೆಕ್ಸ್ಟ್ ವಾರ ಮಾಡೋಣ ಅಂತಲೂ ಕೂಡ ಒಂದು ಕಡೆ ಮನಸ್ಸಿತ್ತು. ಅಮ್ಮನ ಮನೆಗೆ ಹೋಗ್ಬಿಡೋಣ ಫಸ್ಟ್ ವೀಕು, ಅಮ್ಮ ಮನೇಲಿ ಮಾಡಾದ್ಮೇಲೆ ನೆಕ್ಸ್ಟ್ ವಾರ ನಮ್ಮ ಮನೇಲಿ ಮಾಡ್ಕೊಳ್ಳೋಣ ಅಂತ. ಆದರೆ ಸ್ಕೂಲಲ್ಲಿ ರಜೆಗಳೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ರಜೆ ತೊಗೊಳಕ್ಕೆ. ಹುಷಾರಿಲ್ಲದೇ ಒಂದು ವೀಕ್ ಅಂತೂ ಒಂದೇ ಸರಿ ತೊಗೊಂಡ್ಬಿಟ್ಟಿದ್ದೀನಿ ನಾನು ರಜೆನ. ಆಮೇಲೆ ಪಾಪುಗೆ ಹುಷಾರಿರಲಿಲ್ಲ, ಅವಾಗ ಒಂದು ಸ್ವಲ್ಪ ರಜೆಗಳು ಎಲ್ಲ ರಜೆಗಳು ತುಂಬ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಈ ವೀಕೆ ಮಾಡ್ಕೊಂಬಿಡೋಣ ಅಂತಲೂ ಅನ್ನಿಸ್ತು. ಆಮೇಲೆ ಯಜಮಾನ್ರು ಕೂಡ ಈ ವೀಕೆ ಮಾಡೋಣ ಫಸ್ಟ್ ವೀಕೆ ಮಾಡೋಣ ಅಂತ ಹೇಳಿ, ಅಂದರೆ ಶ್ರಾವಣದಲ್ಲಿ 2ನೇ ವಾರನೇ ಅಲ್ವಾ ಲಕ್ಷ್ಮಿ ಕೂರಿಸೋದು, ಈ ಫಸ್ಟು ಬರೋ ವಾರನೇ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ಅಮ್ಮ ಮತ್ತು ನಾನು ಇಬ್ಬರೂ ಎರಡು ಮನೆಯಲ್ಲೂ ಕೂಡ ಸೇಮ್ ಡೇಲೇ ಲಕ್ಷ್ಮಿ ಕೂರಿಸಿ ಮಾಡ್ಕೊಂಡಿದ್ದೀವಿ. ಅಮ್ಮ ಮನೆಗೆ ಹೋಗಿಲ್ಲ ಅನ್ನೋದು ಒಂದು ಬೇಜಾರು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಅವರು ಇಲ್ಲಿ ಬಂದಿಲ್ಲ ಅನ್ನೋದು ಬೇಜಾರು ತುಂಬ ಇದೆ ನನಗೆ. ಅಟ್ಲೀಸ್ಟ್ ಶ್ರಾವಣದಲ್ಲಾದ್ರೂ ಇರೋರು, ಈ ಸಲ ಅದೂ ಇಲ್ಲ. ಅಮ್ಮ ಮನೇಲಿ ಅವರು ಲಕ್ಷ್ಮಿ ಎಲ್ಲ ತೆಗಿಯೋದೆಲ್ಲನೂ ಲೇಟ್ ಆಗುತ್ತಲ್ವ, ಹಾಗಾಗಿ ಶ್ರಾವಣಕ್ಕೂ ಕೂಡ ಬರೋದಕ್ಕಾಗಲಿಲ್ಲ. ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು ನಾನು. ಲಕ್ಷ್ಮಿ ಕೂರಿಸಿರೋದ್ರಿಂದ ಶ್ರಾವಣದಲ್ಲಿ ಕೂಡ ಎಲ್ಲ ವೆಜ್ ಅಡುಗೆ ಮಾಡೇ ಮಾಡ್ಕೋತೀವಿ ಅಲ್ವಾ, ಹಾಗಾಗಿ ಸಿಂಪಲ್ಲಾಗೆ ಮಾಡ್ಕೊಂಡಿತ್ತು. ಇದು ನೋಡಿ ನಮ್ಮ ಮನೆ ಎಂಟ್ರೆನ್ಸ್ ನೋಡ್ತಾ ಇದ್ದಂಗೆ ಒಂದಷ್ಟು ಗಿಡಗಳು ಕಾಣಿಸುತ್ತೆ. ಈಚೆ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿದ್ದೀನಿ. ಹಾಗೆ ಇದು ರಂಗೋಲಿ ಚಿಕ್ಕದಾಗಿ, ಇದು ಹಾಲಲ್ಲಿ ಟೇಬಲ್ ಮೇಲೆ ಅಲ್ಲೊಂಚೂರು ಡೆಕೋರೇಟ್ ಮಾಡಿದ್ದೆ. ಆಮೇಲೆ ಇದು ದೇವ್ರ ಮನೆ, ಪುಟ್ಟದಾಗಿದೆ ದೇವ್ರ ಮನೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ದೇವ್ರ ಫೋಟೋ ಎಲ್ಲ ಎಲ್ಲಿದೆ, ನಮ್ಮ ಮನೇಲಿ ಯಾವ ರೂಮಲ್ಲಿ ನೋಡಿದ್ರೂ ದೇವ್ರ ಫೋಟೋಸ್ ಇರುತ್ತೆ. ಇದು ಮೇಜರಾಗಿ ದೇವ್ರ ಮನೆ, ಓಕೆನಾ. ವೆಂಕಟರಮಣ ಸ್ವಾಮಿಗೆ ಹಾರ ಎಲ್ಲ ಹಾಕಿದ್ದೀನಿ. ಕೆಳಗಡೆ ಇರೋದು ಕೂಡ ಅಷ್ಟೇ ನಮ್ಮ ಮನೆ ದೇವರು, ತಪ್ಸಿರಾಯ ಮತ್ತು ಚಿಕ್ಕಮ್ಮ. ಈ ಕಡೆ ಪಕ್ಕದಲ್ಲಿ ಇನ್ನೊಂದು ವೆಂಕಟರಮಣ ಫೋಟೋ ಇದೆ. ಕೆಳಗಡೆ ನೋಡ್ತಾ ಇರ್ಬೋದು ನೀವು ಲಕ್ಷ್ಮಿನ ಕೂರಿಸಿರೋದು ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಅದು ಕುಂಕುಮದಲ್ಲಿ ಇದೆಲ್ಲ ಒಂಚೂರು ಫೇಶಿಯಲ್ ಫೀಚರ್ಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾರೋ ಮಾಡಿದ್ದು ನೋಡಿದ್ದೆ, ಸರಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಮುಖವಾಡ ನಾನು ಇನ್ನೂ ತೊಗೊಂಡಿಲ್ಲ, ಅದು ಯಾಕೋ ಇನ್ನೂ ಮನಸ್ಸಿಗೆ ಅನಿಸಿಲ್ಲ ತೊಗೋಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಇನ್ನೂ ತೊಗೊಂಡಿಲ್ಲ ನಾನು. ನೋಡೋಣ ನೆಕ್ಸ್ಟ್ ಸಲ ಏನಾದ್ರು ತೊಗೋಬೇಕು ಅನಿಸಿದ್ರೆ ತೊಗೋತೀನಿ, ಇನ್ನೂ ಫುಲ್ ಧೈರ್ಯ ಮಾಡಿಲ್ಲ ಓಕೆನಾ. ಹಾಗೆ ಇದೊಂದು ಸ್ವಲ್ಪ ಫ್ಲವರ್ಸ್ ಎಲ್ಲ ಕೂಡ ಹಾಕಿ ಇಟ್ಟಿದ್ದೆ. ಇವತ್ತು ಕೂತ್ಕೊಂಡು ನನ್ನ ಫೇವ್ರೆಟ್ ಮೂವಿ ನೋಡಿದೆ. ಇದು ತೆಲುಗು ಮೂವಿ, ನನಗೆ ತುಂಬ ಇಷ್ಟ. ಆ ಮೂವಿ ನೋಡಾದಮೇಲೆ ನಮ್ಮ ಗೊಂಬೆ ಬಂದಿದ್ದರು, ನೋಡ್ತಾ ಇರ್ಬೋದು ನೀವು. ಡ್ರೆಸ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ನಾನೇ ಸ್ಟಿಚ್ ಮಾಡಿದ್ದು ಡ್ರೆಸ್ಸು. ಈ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನಾನು ಒಂದಷ್ಟು ಆರ್ಡ್ರ್ಗಳೆಲ್ಲ ಕೂಡ, ಅಂದರೆ ಡ್ರೆಸ್ದು ಆರ್ಡ್ರ್ಗಳೆಲ್ಲನೂ ಕೂಡ ಮಾಡಿದ್ದೆ. ಬ್ಲೌಸಸ್ಸು, ಒಂಚೂರು ಲೆಹೆಂಗಾ, ಗೊಂಬೆ ಬಟ್ಟೆ ಇವಾಗ ತೋರಿಸಿದೆ ಅಲ್ವಾ ಅವಳದು ಬಟ್ಟೆ ಎಲ್ಲ ಕೂಡ ಸ್ಟಿಚ್ ಮಾಡಿದ್ದೆ.
ಇದು ನೆಕ್ಸ್ಟ್ ಡೇ ಶನಿವಾರ ವರಮಹಾಲಕ್ಷ್ಮಿ ಕೂರಿಸಿದ್ದು ನೆಕ್ಸ್ಟ್ ಡೇ ಶ್ರಾವಣ ಬೆಳಿಗ್ಗೆ ಒಂದು 6:30 ಅಷ್ಟರಲ್ಲೆಲ್ಲ ನಮ್ಮ ಮನೇಲಿ ಪೂಜೆ ಆಗೋಯಿತು. ಶ್ರಾವಣದ ಪೂಜೆ 6:30 ಅಷ್ಟರಲ್ಲಿ ಬಂದಿದ್ದರು, ಅಂಕಲು ಬಂದಿದ್ದರು, ಎಲ್ಲ ಪೂಜೆ ಎಲ್ಲ ಮುಗೀತು. ಇದು ಸಂಡೇ ಅಂದರೆ ಸ್ಯಾಟರ್ಡೇ ಅಂತೂ ಫುಲ್ ಹೆಕ್ಟಿಕ್ ಇತ್ತು ನನಗೆ. ಸ್ಕೂಲ್ ಕೂಡ ಇತ್ತು, ಸ್ಯಾಟರ್ಡೇ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದೆ ಸ್ಕೂಲಿಗೆ ಹೋಗಿ. ಆಮೇಲೆ ಇದು ಸಂಡೇ ಒಂದು ನಾಮಕರಣ ಫಂಕ್ಷನ್ ಇತ್ತು. ಸರಿ, ನಾಮಕರಣ ಫಂಕ್ಷನ್ಗೆ ಹೋಗಿ ನಾಮಕರಣ ಮುಗಿಸ್ಕೊಂಡು ಹಾಗೆ ರೂಪಕ್ಕ ಮನೆಗೆ ಹೋಗಬೇಕಿತ್ತು. ಈ ಸಲ ರೂಪಕ್ಕ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗೋದಕ್ಕೆ ಆಗಿರಲಿಲ್ಲ. ಸರಿ, ಅಲ್ಲಿಂದ ರೂಪಕ್ಕ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಅಲ್ಲೆಲ್ಲ ಕಾಫಿ ಎಲ್ಲ ಕುಡಿದು ಅವ್ರ ಮನೇಲಿ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ಅಲ್ಲಿಂದ ವಾಪಸ್ ಮನೆಗೆ ಬರ್ತಾ ಇದ್ದಂಗೆ ನೋಡಿದ್ರೆ ಸರಿಯಾಗಿ ಮಳೆ ಬಂತು, ಸಿಕ್ಕಾಪಟ್ಟೆ ಜೋರಾಗಿ. ಫುಲ್ಲು ಜೋರಾಗಿ ಮಳೆ ಬಂತಾ ನೋಡ್ತಾ ಇರ್ಬೋದು ನೀವು. ಫುಲ್ಲು ಜೋರು ಮಳೆ. ಯಜಮಾನ್ರು ಆಫೀಸ್ಗೆ ಹೋಗೋಕ್ಕೂ ಆಗಿಲ್ಲ, ಮನೇಲೇ ಇದ್ದರು ಒಂದಷ್ಟೊತ್ತು. ಆಮೇಲೆ ಮಳೆ ಎಲ್ಲ ಕಮ್ಮಿ ಆದಮೇಲೆ ಅವ್ರು ಹೊರಟರು. ಸರಿ, ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್.